ಪ್ರೀತಿ ಮತ್ತು ಮೋಹಕ್ಕೆ ಯಾವುದೇ ಸಂಬಂಧ ಇಲ್ಲ. ದ್ವೇಷ ಮತ್ತು ಮೋಹಕ್ಕೆ ನಿಕಟ ಸಂಬಂಧ ಇದೆ. ಯಾಕೆ ಅಂದರೆ ಈ ರೀತಿಲೇ ಆದರೆ ಪ್ರೀತಿ, ಆ ರೀತಿಲೇ ಆದರೆ ದ್ವೇಷ. ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅಷ್ಟೆ. ನಿಮಗೆ ಸಂಬಂಧನೇ ಇಲ್ಲದವರನ್ನ ದ್ವೇಷಿಸೋಕೆ ಆಗಲ್ಲ. ಯಾರನ್ನೋ ಪ್ರೀತಿಸ್ತಿದ್ದೀರಿ, ಯಾವುದೋ ಕಾರಣಕ್ಕೆ ನಕಾರಾತ್ಮಕವಾಗಿ ತಿರುಗ್ತು, ಆಗ ದ್ವೇಷ ಶುರು ಅಲ್ವಾ? ಹಾಗಾದ್ರೆ ದ್ವೇಷ ಪ್ರೀತಿಗೆ ವಿರುದ್ಧವಾದ್ದ? ಒಂದು ರೀತಿಲಿ ಹೌದು, ಆದರೆ ಮೂಲಭೂತವಾಗಿ ಅಲ್ಲ. ಆಳದಲ್ಲಿ ಹಾಗಿಲ್ಲ, ಆದರೆ ಮೇಲ್ಮೈನಲ್ಲಿ ಹಾಗಿದೆ. ನಾನು ಹೇಳ್ತಿರೋದು, ಮೋಹ ಅನ್ನೋದು ದ್ವೇಷಕ್ಕಿಂತಲೂ ಪ್ರೀತಿಗೆ ಹೆಚ್ಚು ವಿರುದ್ಧವಾದ್ದು. ಒಂದು ಹೋಲಿಕೆ ಕೊಡಬೇಕು ಅಂದ್ರೆ, ಪ್ರೀತಿ ಒಂಥರ ಹೂವಿದ್ದ ಹಾಗೆ. ಮನೆಯಲ್ಲಿ ಹೂವಿಟ್ಕೊಂಡಿದ್ರೆ ದಿನಕ್ಕೆ 10 ಸಲ ನೋಡ್ತಾ ಇರಬೇಕು. ಅದೊಂಥರ ಕಿರಿಕಿರಿ, ಆದರೆ ಇದೇ ಜೀವ. ಆದರೆ ಮೋಹ ಹಾಗಲ್ಲ, ಅದು ಪ್ಲಾಸ್ಟಿಕ್ ಹೂವಿನ ಥರ. ಅದು ಎಲ್ಲ ರೀತಿಯಲ್ಲೂ ಉಪಯುಕ್ತ, ಅದು ಬಹುಪಯೋಗಿ, ಗ್ಯಾರಂಟಿ ಇರುತ್ತೆ, ಅನುಕೂಲಕರ, ಕಡಿಮೆ ಬೆಲೆಗೆ ಸಿಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮ ಅನ್ಸುತ್ತೆ. ಆದರೆ ಅದು ಜೀವ ಅಲ್ಲ. ಅದು ದೊಡ್ಡ ವ್ಯತ್ಯಾಸ.